ಏ ರೂಪಾ ಬಾರೇ ಬಾ. ನಿಮ್ಮ ಅಪ್ಪನೂ ರಾಜನ್ ಬಂದ್ರೆ ಇನ್ನೇನಿಲ್ಲ ಅಷ್ಟೇ. ಇಲ್ಲಮ್ಮ ನಾನು ಬರಲ್ಲ, ಹೋಗಿ ನೀನು. ಕಾಮಾಕ್ಷಿ ಈಗ ಕರ್ಕೊಂಬರ್ತೀನಿ ಅಂತ ಬಂದ್ಬಿಟ್ಟು ಏನೋ ಮಾಡ್ತಾ ಇದೆಯಾ ಇಲ್ಲಿ? ಏನು ಮಾಡ್ತಾ ಇದೆಯಾ ಅಂತ? ನೀನು ಎಳೆ ಮಗುನ ಎತ್ಕೊಂಡು ಕಗ್ಲ ಹಾಕೊಂಬರಕ್ಕ. ಅವಳಿಗೇನು ಬುದ್ಧಿ ಇಲ್ಲ, ಬರಲ್ಲ ಬರಲ್ಲ ಅಂತವಳೆ. ಅದಕ್ಕೆ ನಾನೇನು ಮಾಡಲಿ? ರೂಪಾ ಬಾಮ್ಮ ಬಾ. ಅಪ್ಪ ನಾನು ಬರಲ್ಲ. ಇವಳು ಹೇಳೋಣ ಇಂತಲ್ಲ ತಿಂತಾವಳೆ. ಹಾಂ ಏನು ಮಾಡೋದು ಇವಳನ್ನ? ಚಿಕ್ಕಪ್ಪ ನೀವು ಎಷ್ಟು ಬಡ್ಕೊಂಡು ಅಷ್ಟೇ, ನಾನು ಬರಲ್ಲ. ಏ ಹೇಳ್ಕೊತ್ಗೆ ಹೇಳ್ಕೊ. ಇವ ಸರಸ್ವತಿ ಏನೋ ಶಾನ್ ಬೋಗಿನ ಕರ್ಕೊಂಬರ್ತೀನಿ ಅಂತ ಹೋಗೋಳೆ. ಬರ್ಲಿಲ್ಲ ಅಪ್ಪನ. ಏನಕ್ಕೆ ಏನಕ್ಕೆ ಬರೋದು ಆಯಪ್ಪನ? ಯಾಕಪ್ಪ ಮರ್ತೋಗ್ಬಿಟ್ಟೇನ? ಒಂದ್ಕಿತ ಅವರು ವಿರುದ್ಧವಾಗಿ ನಿಂತ್ಕೊಂಡಿದ್ಕ ಊರಾಗಿನ ಜನಗಳು ಮಚ್ಚು ಗಂಡ್ಕೊಳಿಗೆ ಎತ್ಕೊಂಡು ನಿಂತ್ಕೊಂಡಿದ್ದ ಮರ್ತೋಗ್ಬಿಟ್ಟ. ತಿರ್ಗಾ ಎತ್ಕೊಂಬತ್ತಾರೆ ಅಷ್ಟೇ ಮಚ್ಚುಗಳು ಗಂಡ್ಕೊಳಿಗಳು. ಬೇಕಾ ಅವಮಾನ ನಮ್ಕ? ಲೇ ನಮ್ಮನೆ ಸುದ್ದಿ ಅವನು ಏನಕ್ಕೆ ಬರಬೇಕು? ಏನು ಬರಬೇಕು? ನಿನ್ನ ಮಗಳಿಗೆ ಏನಾಗತ್ತೆ? ಹಾಂ ಏನಾಗತ್ತೆ ಹೇಳು? ಕೇಳಕ್ ತಾನೆ? ಅದಕ್ಕೆ ಕಾರಣ ರುದ್ರನೇ ತಾನೆ? ರಸ ತಡ್ಕಂಗೆ ಬರಲ್ಲಪ್ಪ ಬಾಬಾ. ಅಲ್ಲೇ ಅವ್ನು ನೋಡು, ಎಲ್ಲಾಡು ಅಲ್ಲೇ ಅವಡೆ ಬಾಬಾ. ಲೇ ಗೌರಿ ಏನಾಯ್ತು? ಸರಸ್ವತಮ್ಮ ಹೇಳ್ತಾ ಇರೋದು ನಂಗೇನು ತಿಳಿ ಸಮಯ, ನಾನೇನು ಕೇಳ್ಬೇಡ. ಅದೇ ನಿನ್ನ ಮಗನೇ ಕೇಳ್ಬಾ. ಏ ರುದ್ರ ಏನಿದು ಕೊಳ ಬಿಡು ಅಂತ ಮನೆ ಹತ್ರ? ಅಪ್ಪ ಏನಪ್ಪ ಏನಾಯ್ತು? ಏನಮ್ಮ ರೂಪಾ, ನಾನು ಓದಿರೋ ಹುಡುಗಿ ಬುದ್ಧಿ ಬಂತು ಅಂತ ಅನ್ಕೊಂಡಿದ್ನಿ. ಏನಿತ್ತು ಕೆಲಸ ನಿಮ್ದು? ಏನು ಮಾಡಿರೋ ಕೆಲಸ? ನಾನು ಮದುವೆ ಅನ್ನೋದಾದ್ರೆ ರುದ್ರನೇ ಮದುವೆ ಆಗೋದು. ಇಲ್ಲ ಅಂತಂದ್ರೆ ಯಾರನ್ನೂ ಆಗಲ್ಲ. ನಂಗೆ ರುದ್ರನಂದ್ರೆ ಇಷ್ಟ. ಸರಿ ದೊಡ್ಡವ್ರನ್ನ ಒಪ್ಸಿ ಮದುವೆ ಮಾಡ್ಕೊಬೇಕಮ್ಮ. ಇದೇನು ಕೆಲಸ ಮಾಡಿರೋದು ನೀವು ಇಬ್ರು? ಹಾಂ ಮಂತಿನೋ ಕೆಲಸ? ನಿಮ್ಮನೆಯವರು ನಾವು ಎಲ್ಲ ತಲೆಬಗ್ಸೋ ಕೆಲಸ ಮಾಡಿದ್ದೀರಾ ಇಬ್ರು? ಅಯ್ಯಪ್ಪ ಕದಿರ ಮಾತಾಡ್ಕೊಂಡಿದ್ಯಾ ನೀನು? ಮಾತು ಮದುವೆ ಮಾತು. ತುದುಳಿಗೆ ಒಂದು ನ್ಯಾಯ, ನೂಪಕ್ಕೆ ಒಂದು ನ್ಯಾಯನಾ? ತುದುಳಿಗೆ ಮದುವೆ ಮಾಡ್ತಾನೆ, ನೂಪಕ್ಕೂ ಮದುವೆ ಮಾತು. ಬೇಕಾಗಿಲ್ಲ. ನಮ್ಮ ರೂಪ ಯಾರನ್ನೂ ಮದುವೆ ಆಗೋದು. ನಮ್ಗೆ ಹೆಂಗೆ ಮದುವೆ ಮಾಡಬೇಕು ಅಂತ ತಿಳಿಯೋದು. ಏ ರೂಪಾ ಬಾ ಹೋಗೋಣ. ಯಾರು ಪುರಾಣ ಹರಕತೆ ನಮ್ಗೆ ಬೇಕಾಗಿಲ್ಲ. ಏನಮ್ಮ ರೂಪಾ ಮಾತಾಡಬೇಕು? ಅಪ್ಪ ನಾನು ಅಷ್ಟೇ, ರೂಪನೇ ಮದುವೆ ಆಗೋದು. ಓಹೋ ದೊಡ್ಡ ಮನುಷ್ಯರು ನೀವೇ ನಿರ್ಧಾರ ತಗೊಂಡ್ಬಿಟ್ಟಿದ್ದೀರಾ. ಸರಿ ಇನ್ನು ದೊಡ್ಡವ್ರು ಅನ್ಸ್ಕೊಂಡ್ರು ನಾವೇನಕ್ಕಿರೋದು? ಏನಕ್ಕಿರೋದು ನಾವು? ಹಾಂ ಇಲ್ಲಪ್ಪ ಆಯ್ತು ಮದುವೆ ಮಾತಾಡಲ್ಲಪ್ಪ. ಮದುವೆ ಮಾಡಿಸ್ತೀನಿ. ಮದುವೆ ರುದ್ರ ನಿಂಗೆ ಹೇಳ್ತಾ ಇರೋದು, ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ತೀನಿ. ಮದುವೆ ಆಗಿದ ತಕ್ಷಣ ನಂಗೂ ನಿಮ್ಗೂ ಯಾವುದೇ ಸಂಬಂಧ ಇಲ್ಲ. ನೀನು ನಮ್ಮ ಮನೆಗೆ ಇರಂಗಿಲ್ಲ. ಹೆಂಗೆ ಎತ್ ಕಳಿಸ್ಬೇಕನ್ಕೊಂಡಿದ್ಯಾ ಅವನ್ನ? ಅದೇ ಹಂಗೆ ಮಾತಾಡ್ತಾ ಇದೀಯಾ? ಬಾಯಿ ಮುಚ್ಕೊಂಡಿರ್ಬೇಕು ಗೌರಿ, ಬಾಯಿ ಮುಚ್ಕೊಂಡಿರ್ಬೇಕು. ಏ ರಾಜಾ ಬರ ಇಲ್ಲಿ. ಅಯ್ಯೋಳಪ್ಪ ಎಂತ ಮಾತಾಡಿದ್ಯಾ ನೀನು? ಒಗ್ನು ಪಕ್ಕನು ದನ್ಕು ಮದುವೆ ಮಾತಿತ್ತು ಮಳೆಯಿಂದ ಆಚಕಾಗ್ತೀಯಾ ನೀನು? ಇರ್ಕೂಡ್ದು ಅವ್ನು ನಮ್ಮ ಜೊತೆಗ. ಇರ್ಕೂಡ್ದಂದ್ರೆ ಇರ್ಕೂಡ್ದು ಅಷ್ಟೇ. ಅಣ್ಣ ಬಾ, ನಾನು ರೂಪನ್ ಕರ್ಕೊಂಡು ಮನ್ಕೋಗೋಣ. ಲೈ ಎಷ್ಟೋ ವರ್ಷಗಳಿಂದ ನಾವು ಮಾಡ್ಬೇಕು ಅಂದ್ಕೊಂಡಿದ್ದ ಕೆಲಸ ಅದಷ್ಟು ಕದೆ ಆಗ್ತದೆ. ಇನ್ನೇನು ನಮ್ಗೆ ಬೇಕಾಗಿರೋದ? ಬಾರ ಲೈ ಬಾರ. ರೂಪ ಒಂದಲ್ಲ ಒಂದು ದಿವಸ ನಮ್ಮ ಮನೆಗೆ ಬಂದೇ ಬರ್ತಾಳೆ. ಬಾ ಕೇಳಿಸ್ಕೊಂಡ? ಅವನು ಶಾನ್ಭೋಗ್ ಹೇಳಿದ್ವ ಮಗನ ಮಣ್ಣಿಂದ ಆಚಕಾಗ್ತವನೆ. ಅದೇ ನಮಗೂ ಬೇಕಾಗಿತ್ತು. ಬಾರ ಮನಿಂದ ಆಚಕಾಕಿದ್ರೆ ಏನಂತಣ್ಣ? ಲೈ ಆಚಕಾಕಂಡು ಬಾರ. ಅವ್ನು ರುದ್ರ ನಮ್ಮೊಂದು ಮಾಡ್ಕೊಳ್ಳೋಣ. ನಿಮಿಷಕ್ಕೂ ಅವ್ನು ಕೊರಗಬೇಕು. ಶಾನ್ಭೋಗ್ನು ಕೊರ್ಗಿ ಸಾಯ್ಬೇಕು. ಅದು ನನ್ನ ಕಣ್ಣಾರ ನೋಡಬೇಕು. ಬಾರ ನೀನು. ಇದೇಣ್ಣ ಹಿಂಗಂತ ಇದೆಯಾ? ಹೂನಾ ಬೇರೆ ಹಾಕ್ಲಿ ಬಾ. ಅವನು ರುದ್ರನ್ನ ನಮ್ಮ ಮನೆಗೆ ಕರ್ಕೊಂಡೋಗಿ ಇಕ್ಕಣ ಬಾ. ಹಂಗಂತೀಯ ಅವ್ನು ನಮ್ಮ ಮನೆಗೆ ಬರ್ತೇನಂತೀಯ? ಅವನು ಎಲ್ಲರಂಗೆ ಅಲ್ಲಣೋ ಬಾರಿ ಕಿಲಾಡಿ. ಅವನು ಎಂಥ ಕಿಲಾಡಿ ಆದರೆ ನಾವು ಬಾರ ನೀನು. ಅವ್ನು ನಮ್ಮೊಂದು ಮಾಡ್ಕೊಳ್ಳೋಣ ಬಾರ. ಇನ್ನೇನು ಬೇಕಾಗಿದ್ದಿದ್ದು? ನಮ್ಗೆ ಇದೇ ಬೇಕಾಗಿದ್ದಿದ್ವ? ಇನ್ನು ಅವ್ನು ದೊಡ್ಡವನು ಚಿಕ್ಕವನು 3 ಪೈಸಕ್ಕೆ ಬೇಡ. ಇದ್ದಿದ್ದು ಇವನೇ ನಮ್ಮ ಕೈ ಸೇರೋ ಹೋಗಿ ಶಾನ್ಭೋಗ್ನ ಏನು ಮಾಡ್ಕೊತಾನೆ? ಏನು ಮಾಡ್ಕೊಳಕ್ಕಾಗಲ್ಲ. ಬಾ ಹೋಗೋಣ ಬಾ. ನಾವು ಎತ್ತೋತ್ರ ಬಾ. ಇದೇ ಊರಾಗೆ ಇರ್ತಾರೆ. ಬಾ ಒಂದು ಸರಿ ನಡಿ ಹೋಗೋಣ. ಇಲ್ಲೇ ನಿಂತ್ಕೊ ಬನ್ನಿ. ಕಾಮಾಕ್ಷಿ ನೋಡ, ಇವತ್ಗ ನಮ್ಮ ಪಾಲಕ ನನ್ನ ಮಗಳು ಸತ್ತೋದ್ಲು. ಅವಳಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಯಾವಾಗ ಅವ್ನು ಯಾವೊಂದು ಮಗುನ ಒಟ್ಟ ಇಕ್ಕೊಂಡ್ಲು ಆವತ್ತೇ ಸತ್ತೋದ್ಲು. ಬಾ ಹೋಗೋಣ ನಾವು. ಬಾರ ಹೋಗೋಣ ಬಾ. ನಡಿ ಹೋಗೋಣ. ಅಪ್ಪ ನಾನು ಎತ್ತೋಗ್ಲಪ್ಪ. ದೇಶಾಂತರ ಹೋಗು ತಿರ್ಕೊಂತೀನೋ. ನನ್ಗೇನಾಗಬೇಕು? ಇಂಥ ಕೆಲಸ ಮಾಡಿದ್ಮೇಲೆ ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ. ಶಿವಪ್ಪ ಯಾಕಪ್ಪ ದುಡ್ಡಿಗಿಂತ ನಿರ್ಧಾರ ತಗೊಂತ ಇದೆಯಾ? ಮವ ನಂಬಿಕೆ ದ್ರೋಹ ಮಾಡ್ಬಿಟ್ಟು ನಮ್ಮವ. ನಾನು ಎಷ್ಟೋ ಆಸೆ ಇಟ್ಕೊಂಡಿದ್ನಿ ಇವನ ಮೇಲೆ. ಇಂಥ ಕೆಲಸ ಎಲ್ಲ ಮಾಡೋಕ್ಕೆ ನಿಮ್ಗೆ ಹೆಂಗನ ಮನ್ಸು ಬಂತು ಮವ? ಹಾಂ ನಂಬಿಕೆ ದ್ರೋಹ ಮಾಡ್ಬಿಟ್ನು. ಇಂಥವನ್ನ ನಮ್ಮ ಜೊತೆಗಿರೋದು ಬೇಕಾಗಿಲ್ಲ ಮವ. ನಾಳೆ ಯಾವ್ದು ಮರ್ತ್ ಕೆಳಗೆ ಮಾಡಿಸ್ತೀಯೋ ಇಲ್ಲ ದೇವಸ್ಥಾನ ಕೆಳಗೆ ಮಾಡಿಸ್ತೀಯೋ ಅವ್ರಿಬ್ರಿಗೂ ಮದುವೆ ಮಾಡಿಸ್ಬಿಟ್ಟು ಕಳಿಸ್ಬಿಟ್ಟು ಮವ. ಎಲ್ಲನ ಹೋಗ್ಕೊಳ್ಳಿ. ನನ್ನ ಕಣ್ಣಿಗೆ ಮಾತ್ರ ಕಾಣಿಸ್ಕೊಡ್ತವನು. ನನ್ನ ಕಣ್ಣಿಗೆ ನಾನು ಕಾಣಿಸೋದ್ರೆ ಸಾಯಿಸಾಕ್ಬಿಡ್ತೀನಿ. ತಾತ ನಾನೇನು ತಪ್ಪು ಮಾಡಿಲ್ಲ ತಾತ. ಬಸಣ್ಣ ಏನೂ ಆಗಿಲ್ಲಪ್ಪ, ಯಾವ ತಪ್ಪು ಆಗಿಲ್ಲಪ್ಪ. ಇವಳೇನೋ ಆಗಲಕಾಯಿ ಪಲ್ಯ ತಿಂದ್ಬಿಟ್ಟು ವಾಂತಿಗೆ ಮಾಡ್ಕೊತಾ ಇದ್ಲು. ಸರಸ್ವತಿ ಬಂದು ನೀವು ಬಸ್ರಿನ ಅಂತ ಕೇಳಿದ್ಲು. ಅಷ್ಟೊತ್ತ ನಮ್ಮ ರಾಜನ್ ಬಂದು ಯಾರು ಕಾರಣ ಅಂದರೆ ರುದ್ರನು ಅಂದ್ಬಿಟ್ಲು. ಏನೂ ಹೆಚ್ಚು ಕಮ್ಮಿ ಆಗಿಲ್ಲ.
ಶಾನ್ ಹೋಗ್ರಿ ಹಿಂಗೆ ಅಂದ್ಬಿಟ್ರೆ ಹೆಂಗೆ ಹೋಗೋದಾ ಎಳೆ ಮಕ್ಕಳು ಎಲ್ಲಿಗೆ ಹೋಗೋದು ಹಾಂ? ಅಲ್ಲಮ್ಮ, ನೀನು ಗೌರಮ್ಮನು ಇದ್ಕೊಂಡು ಆ ಮಕ್ಕಳನ್ನ ಅನಾಥರ ಬಿಡ್ತೀರೇನಮ್ಮ? ಏನಕ್ಕಮ್ಮ ಇರೋದು ನೀವು? ಹಾಂ, ನಿಮ್ಗೇನು ಆಲೋಚನೆ ಮಾಡೋ ಶಕ್ತಿ ಇಲ್ಲ? ಅಯ್ಯಪ್ಪನೇನೋ ಪಾಪದಾಗಿ ಹೇಳ್ಬಿಟ್ಟು ಹೋದ್ ನಾವು ಪಾಪ ಎಷ್ಟು ದಿನ ಇರ್ತದೆ? 15 ದಿವಸ ಇರ್ತದೆ, ಒಂದು 20 ದಿವಸ ಇರ್ತದೆ. ನಿಮ್ಗೇನು ಜ್ಞಾನಗಳಿಲ್ಲೇನಮ್ಮ ಇಬ್ಬರಿಗೂ? ಹಾಂ, ಆಗಿದ್ದಾಗೋಯ್ತು. ನಮ್ಮ ರುದ್ರನ್ನ ಯಾವತ್ತಂತ ತಪ್ಪು ಮಾಡಲ್ಲ ಅನ್ಕ ನನಗೆ ಅವನ ಮೇಲೆ ನಂಬಿಕೆ ಅದೇ. ಆ ಮಗು ಏನೋ ರುದ್ರ ಮೇಲೆ ಆಸಕ್ಕೆ ಏನೋ ಮಾತಾಡ್ಬಿಟ್ಟವಳೆ, ಏನು ಮಾಡೋಕ್ಕಾಗಲ್ಲ, ಆಗಿದ್ದಾಯ್ತು. ನಾಳೆ ಬೆಳಗ್ಗೆ ಎಲ್ಲ ದೇವಸ್ಥಾನ ಹೋಗ್ಬಿಟ್ಟು ಕಳಿಸಿದ್ರೆ ಆಯ್ತು ಬಿಡು. ಗೌರಮ್ಮ, ಏನಕ್ಕೆ ಯೋಚನೆ ಮಾಡ್ತಾ ಇದೆಯಾ? ಈ ಮದುವೆನೂ ತಪ್ಪೋಗಿದ್ದಿದ್ರೆ ಅವಾಗ ನಿಮ್ಗೆ ನೆಮ್ಮದಿಯಾಗಿತ್ತಾಯ್ತಾ? ಹಾಂ ಸರಸ್ವತಮ್ಮ, ಅದ್ಯಾಕಮ್ಮ ಹಂಗೆ ನಿಂತ್ಕೊಂಡ್ಬಿಟ್ಟಿದ್ಯಾ? ನನ್ನಿಂದ ನುದ್ದಣ್ಣ ಮನೆ ಬಿಟ್ಟು ಹೋಗಂಗಾಗೋಯ್ತು. ಲಪ್ಪಣ ನುದ್ದಣ್ಣ ಮನೆಯಿಂದ ಆಚೆ ಆಗ್ಬಿಟ್ಟು ತಾತ. ಎಲ್ಲ ನನ್ನಿಂದನೇ ಆಯ್ತು. ನಾನು ಇಡಲು ಎಲ್ಲನೂ ಒತ್ತತೀನಿ. ಅಯ್ಯೋ ಹುಚ್ಚುಡ್ಗಿ, ಅದೇನೋ ದೊಡ್ಡವ್ರ ಶಾಸ್ತ್ರ ಹೇಳ್ತಾರಲ್ಲ, 100 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೇಕಂತೆ. ಎಲ್ಲ ಖುಷಿಯಾಗಿರ್ಲಿ ಬಿಡಮ್ಮ, ಖುಷಿಯಾಗಿರ್ಲಿ ಬಿಡಿ. ಎಷ್ಟು ದಿನ ಕಪ್ಪ ಮಾಡ್ಕೊಂತ ನಿಮ್ಮ ಅಪ್ಪನ? ಸರೋತಾನೆ, ಸುಮ್ಮನೆ ಅಳ್ಕೂಡ್ದು. ಯಾಕೆ ಅಳ್ತಾ ಇರೋದು? ಒಳ್ಳೆ ಕೆಲಸನ ಮಾಡಿದ್ಯಾ ನೀನು, ಸುಮ್ಮನೆ ಅಳ್ಬಾರ್ದು. ಎಲ್ಲ ನನ್ನಿಂದನೇ ಆಯ್ತು. ಪಾಪ ನುದ್ದಣ್ಣ. ಇವಾಗ ರುದ್ರಂಗೆ ನೀನು ಸಹಾಯ ಮಾಡಲ್ಲ? ರೂಪಕ್ಕೂ ರುದ್ರಂಗೂ ಹಾಂ? ಅವ್ರು ಬೇರೆ ಮನೆಗಿದ್ರೆ ನೀನೇನು ಎತ್ಕೊಳಕ್ಕೆ ಕೊಡಲ್ಲ? ನೀವು ಬೆಳೆದಿದ್ದು ನಿಮ್ಮ ಮನೆಗಿರೋದು ಏನೂ? ಕೊಚ್ಚಿನಿ ನಾನು ನುದ್ದಣ್ಣ ಕೈಯೆಲ್ಲ ಕೊಚ್ಚಿನಿ, ಬೆಳ್ಳ ಕೊಚ್ಚಿನಿ, ಹತ್ತಿ ಕೊಚ್ಚಿನಿ, ನಾಗಿ ಎಲ್ಲ ಕೊಚ್ಚಿನಿ, ಬೆಳೆ ಕಾಲು ಎಲ್ಲನೂ ಕೊಚ್ಚಿನಿ ಎಕ್ಕೊನಾಗಿ ನಾನು. ಮತ್ತೆ ಇನ್ಯಾಕೆ ಕಳ್ತಾ ಇದೆಯಾ? ಹಾಂ, ಇವಾಗ ನೋಡ, ರೂಪಕ್ಕೆ ಅವ್ರ ಅಮ್ಮನೂ ಸಹಾಯ ಮಾಡ್ತಾಳೆ, ರುದ್ರಂಗ ಗೌರಮ್ಮನೂ ಸಹಾಯ ಮಾಡ್ತಾಳೆ, ನಿಮ್ಗೆ ಗುರ್ತಿಚ್ಚಿ. ಇನ್ಯಾಕೆ ಇವಾಗ ನೀವು ಅಳ್ತಾ ಇರೋದು ಎಲ್ಲರೂ? 1-2 ದಿವಸ ಆಮೇಲೆ ಬರ್ತಾನೆ ಅವ್ನ ಮನೆಗ, ಎಲ್ಲೋ ತಾನೆ ಬರ್ತಾನೆ ಅಳ್ಕೊಟ್ಟು. ಗೌರಿ, ನೀನು ಹಿಂಗೆ ನಿಂತ್ಕೊಂಡ್ರೆ ನಂಗೂ ಕೈ ಕಾಲು ಆಡಲ್ಲೇ? ಮಕ್ಕಳು ಬೆನೆ ಬಿದ್ದವ್ರಿ, ಎಲ್ಲ ಮದುವೆ ಮಾಡ್ಕೊಂಡ್ಲಿ ಬಿಡ, ಚೆನ್ನಾಗಿರ್ಲಿ ಮಕ್ಕಳು, ನಾವು ನೋಡ್ಕೊಳ್ಳೋಣ. ನೀನಕ್ಕೆ ಅಲ್ಲೇ ನಮ್ಮ ಯಜಮಾನ ಮುಂದು ಆವತ್ತಿನ ನಿಂಗೆ ತಿಳಿಯೋದಲ್ಲ, ಮಾತಂದ್ರೆ ಮಾತು. ನೋಡು, ಇರೋದೊಂದು ಮಗುನ ಹಾಕ್ಬಿಡ್ತೀನಿ ಅಂತವನೆ. ಆಗ ಮನ್ಸಿಗೆ ಬಲೆ ಬೇಜಾರತ್ತಿದ್ದೆ. ಇನ್ನು ಆತ್ಮಕ್ಕೆ ವಿರುದ್ಧವಾಗಿ ಏನನ್ನ ಕರ್ಕೊಂಡೋಗಿ ಇಟ್ಕೊಂಡ್ರೆ ನಿಂತಿದ್ದು ಬೇಜಾರು ಮಾಡ್ಕೊಂಡೆ. ವಯಸ್ಸಾಗತ್ತೆ, ಏನನ್ನ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು? ನೀನೇ ಹೇಳೆ ಕಾಮಾಕ್ಷಿ. ಎಂಥ ಕೆಲಸ ಆಗೋಯ್ತೆ, ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತಲ್ಲೇ. ಏನೋ ಮಾಡೋಕ್ಕೋಗಿ ಏನೂ ಆಗಿಲ್ಲಮ್ಮ ಗೌರಮ್ಮ. ಯಾಕಮ್ಮ ತಲೆ ಮೇಲೆ ಆಕಾಶ ಬಿದ್ದಂಗೆ ನಿಂತಿದ್ರೆ ಎಲ್ಲರೂ? ಹಾಂ, ಆ ಸರ್ಸ್ವತಮ್ಮ ನೋಡ್ಕೊಂಡು ಕೊಡು ಕರ್ಸ್ತಾವಳೆ. ಆಗಿದ್ದಾಯ್ತು, ಎಲ್ಲ ಮಕ್ಕಳು ಚೆನ್ನಾಗಿರ್ಲಿ, ನಾಳೆ ಕಾಳಾಕಿ ಆಶೀರ್ವಾದ ಮಾಡ್ರಿ. ನಾನು ಹೇಳ್ತಾ ಇದ್ದೀನಲ್ಲ, ಎಷ್ಟು ದಿನ ಐತೈತಿ ಈ ಕೋಪ ಎಲ್ಲನೂ ಸರೋತದೆ. ತಾತ, ನಾನು ಇನ್ಮೇಲೆ ಈ ಮನೆಗೆ ಬರ್ಕೊಡ್ತಾ? 1-2 ದಿವಸ ಹಂಗೆ ತಡ್ಕಪ್ಪ, 2 ದಿವಸ ತಡ್ಕ. ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ. ಲೇ ಗೌರಿ, ಲೇ ಅವ್ರಿಗೆ ಹುಡುಗರಿಗೆ ಧೈರ್ಯ ಹೇಳೋದು ಬಿಟ್ಬಿಟ್ಟು ನೀನೇನ ಹಿಂಗೆ ನಿಂತಿದ್ಯಾ? ಹಾಂ, ಏನು ಧೈರ್ಯ ಹೇಳೋದು? ಏನೋ ಹೋಗಿ ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು. ಅಮ್ಮ ಬಾ ಅಮ್ಮ, ಮನೆಗೆ ಹೋಗೋಣ ಬಾ. ನನ್ನಿಂದ ಯಾಕಮ್ಮ ರುದ್ರ ನಮ್ದೇ ಹಾಳಾಗಬೇಕು? ಅವ್ನ ಮನೆಗೆ ಹೋಗ್ಲಿ ಬಾ ಅಮ್ಮ. ನಂಗೆ ಮದ್ವೆನೂ ಬೇಡ, ಏನು ಬೇಡ. ಯಾಕೆ ರೂಪ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಹಾಂ, ನಿನಗೋಸ್ಕರ ನಾನು ಇಲ್ದಿದ್ದೆಲ್ಲ ಅಪವಾದ ನನ್ನ ತಲೆ ಮೇಲೆ ಹಾಕ್ಕೊಂಡಲ್ಲ. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ತಾತನ ಹೇಳ್ತಾವನಲ್ಲ, ನಾನು ಮಾತಾಡ್ತೀನಿ 1-2 ದಿವಸ ಅಂತ. ರುದ್ರ, ನಿಂಗೆ ಬೇಜಾರಿಲ್ಲ ತಾನೇ? ನಿನ್ನ ಮನೆಯಿಂದ ಆಚೆಗೆ ಹಾಕಿದ್ರು ಅಂತ? ಇಲ್ಲ ಇಲ್ಲ, ಬೇಜಾರಿಲ್ಲ. 1-2 ದಿವಸ ಎಲ್ಲ ಸರಿ ಹೋಗುತ್ತೆ. ಸರಸ್ವತಕ್ಕ, ಅಳ್ಬೇಡ, ಕಲ್ದಿರಕ್ಕ. ಯಾಕೆ ಅಳ್ತಾ ಇದೆಯಾ? ಅಲ್ಲ, ಮದುವೆ ಮಾಡಿಸ್ಬೇಕು ಅಂತ ಎಲ್ಲ ಓಡಾಡಿ ಮಾಡಿ ಇವಾಗ ನೀನೇ ಹತ್ಕೊಂಡು ನಿಂತ್ಕೊಂಡ್ರೆ ಹೆಂಗಕ್ಕ? ಯಾರು ನಮಗೆ ಮದುವೆ ಮಾಡಿಸೋದು? ನನ್ನಿಂದಣ ನಿನ್ನ ಮನೆಗೆ ಆಚೆ ಆಗ್ಬಿಟ್ಟೋಡಿ ನುಡ್ರ. ನಿನ್ನ ಮನೆಗೆ ಬಗ್ಗುದಂತ ನೀನು ಬಡ ಹೊಡ್ಕೊ ಮನೆಗ, ನಾನು ಬಡಲ್ಲ. ತಿತ್ತಿ ಹೊಡ ಮನೆಗ ಯಾವತ್ತೂ ಬಡಲ್ಲ ನಾನು. ಅಯ್ಯೋ ಒಳ್ಳೆ ಸರಸ್ವತಮ್ಮನು, ಅಳ್ಬೇಡ, ಸುಮ್ಮನೆ. ಏ ಗೌರಮ್ಮ, ನೋಡು, ನೀನು ಹಂಗಿರೋದಕ್ಕೆ ಅವ್ರಿಗೆ ನೋಡಿ ಹೆಂಗೆ ಅಳ್ತಾವಳೆ. ಸರಸ್ವತಿ, ಅಳ್ಬೇಡ ಕಲ್ದಿರಮ್ಮ, ಅಳ್ಕೂಡ್ದು. ಗಡ್ತಿತ್ತೆ ದಳ ಆತದೆ ಅಂತ ನಂಗೆ ಗೊತ್ತಿಲ್ಲ. ಗಡ್ತಿತ್ತೆ ಅಪ್ಪನ ಕಡ್ಕೊಂಡ್ ಬಡ್ಕೊಳ್ತಾಯ್ತು. ನಾನು ಕಡ್ಕೊಂಬನ್ನೇ ತಪ್ಪೆ ಮಾಡಿ ಬಿಟ್ಟಿದ್ದೀನಿ ನಾಡು ನಾನು. ಸರಸ್ವತಿ, ಅಳ್ಬೇಡ. ಯಾರ್ಯಾರು ಹಣೆ ಬಂದಾಗ ಏನೇನು ಬರ್ತದೋ, ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕು ಅದೇ ಆಗೋದು. ಯಾರು ಎಷ್ಟು ಒದ್ದಾಡಿದ್ರು ಆಗಲ್ಲ. ಬಿಡು, ಅಳ್ಬೇಡ ಬಿಡು. ಮಾಡಿರೋದೆಲ್ಲ ಒಳ್ಳೇದಕ್ಕೆ ಅನ್ಕೋ. ಅಳ್ಕೊಡ್ತು. ನಾನೇ ಧೈರ್ಯವಾಗಿದ್ದೀನಿ, ನೀನೇ ಕಲ್ತಾ ಇದೆಯಾ? ಪಾಪ ಚಿಚ್ಚಿ ನುದ್ದನು. ಕಾಮಾಕ್ಷಮ್ಮ, ಏನು ಬಸಣ್ಣ? ನಾಳೆ ಬೆಳಗ್ಗೆ 10 ಗಂಟೆಗೆ ನಂದಿ ದೇವಸ್ಥಾನಕ್ಕೆ ಬಂದ್ಬಿಡಮ್ಮ. ಹಾಂ, ಇವಾಗ ರೂಪ ರುದ್ರನು ಎಲ್ಲಿರ್ತಾರೆ ಬಸಣ್ಣ? ನೀನು ಎಲ್ಲದಕ್ಕೂ ಒಂದು ವ್ಯವಸ್ಥೆ ಮಾಡ್ತೀನಿ. ನೀನು ನಾಳೆ ಬೆಳಗ್ಗೆ ಬಂದ್ಬಿಡು, ಆಯಿತಾ? ಇವಾಗ ಹೋಗಿ ನಿನ್ನ ಮನೆಗೆ. ಸರಿ ಬಸಣ್ಣ, ಆಯಿತು. ರೂಪಾ, ಧೈರ್ಯವಾಗಿರು, ನಾವೆಲ್ಲ ಇದ್ದೀರಿ. ಹಾಂ, ದಿಗ್ಲು ಬಿಡಬೇಡ. ಹಾಂ, ಸರಿ ಅಮ್ಮ. ಸರಸ್ವತಿಯ, ಅಳ್ಬೇಡ, ಸುಮ್ಮನೆ ಇರು. ಯಾಕೆ ಕಲ್ತಾ ಇದೆಯಾ? ಅವ್ರಿಬ್ಬರಿಗೂ ಋಣಾನು ಬಂದೆ ಇತ್ತೇನೋ, ನಿನ್ನ ಮುಖಾಂತರ ಹಿಂಗೆ ಆಗ್ಬೇಕಂತ ಇತ್ತೇನೋ, ಅದಕ್ಕೆ ಯಾಕೆ ಕಲ್ತಾ ಇದೆಯಾ? ಅಳ್ಬೇಡ, ಸುಮ್ಮನೆ ಇರು. ಗೌರಮ್ಮ, ಆ ತೋಟ ಮನೆ ಬೀಗ ಕೊಡು. ಅಪ್ಪ, ತೋಟ ಮನೆ ಹತ್ರ ಬೇಡಪ್ಪ. ಆ ರೇಣುಕಮ್ಮನವ್ರ ಮನೆ ಪಕ್ಕದಾಗ ಮನೆ ಅದಲ್ಲ, ಒಂದು ಮನೆ, ಅದ್ರಾಗ ಇರ್ಲಿ ಬಿಡಪ್ಪ. ಹಾಂ,
ಆಟ ದೂರ ಜಾಸ್ತಿ ಸುಮ್ಮನೆ ಅಲ್ಲಿ ಯಾಕ? ಹ್ಞೂ ಅದು ಸರಿ ಅಣ್ಣಮ್ಮ. ರೇಣುಕಮ್ಮನ ಹತ್ರ ಹೋಗಂಗೆ ಮಾತಾಡಮ್ಮ. ಹ್ಞೂ ಮಾತಾಡ್ತೀನಪ್ಪ. ರೂಪಾ ಇರಿದ್ರ ನಡೀರಪ್ಪ, ಅಲ್ಲಿ ಇರಿರಂತೆ. ಸರಸ್ವತಿ ನಡಿಯಮ್ಮ, ಇವ್ರಿಬ್ಬರ ಜೊತೆಗೆ ಇರಿಯ ನೀನು. ಸರಿ ಚಿಚ್ಚೆ, ಮುದ್ದಿನ ಜೊತೆಗೂ ರೂಪಾ ಜೊತೆಗೂ ನಾನು ಇರ್ತೀನಿ. ಹಾಂ ಇರಿ ಅಂತೆ ನಡಿ.